ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ವಾರಕ್ಕೆ 2 ಸರಿ ಆದರೂ ನಾವು ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾ ಇರ್ತೀವಿ. ನಾವು ಯಾವಾಗಲೂ ಅಕ್ಕಿನ ನೆನೆಸಿ ರುಬ್ಬಿ ಅದರಿಂದ ನಾವು ಅಕ್ಕಿ ದೋಸೆ ಮಾಡ್ತಾ ಇರ್ತೀವಿ, ಇಡ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಹೆಲ್ತಿಯಾಗಿ ಆರೋಗ್ಯಕರವಾಗಿ ನಾವು ರಾಗಿನ ನೆನೆಸ್ಬಿಟ್ಟು ರಾಗಿ ದೋಸೆ ಮಾಡ್ಕೋಬಹುದು. ಒಂದೇ ಹಿಟ್ಟನ್ನ ನಾವು ದೋಸೆಗೂ ಬಳಸ್ಬೋದು, ಮತ್ತೆ ನಾವು ಇಡ್ಲಿನೂ ಮಾಡ್ಕೋಬಹುದು. ಇಲ್ಲಿ ನಾನು 4 ಕಪ್ ಅಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ರಾಗಿ ತಗೊಂಡಿದ್ದೀನಿ, ಮತ್ತೆ 1 ಕಪ್ ಅಷ್ಟು ಉದ್ದಿನ ಬೇಳೆ ತಗೊಂಡು ನಾವು ರಾಗಿನ ಸಪರೇಟ್ ಆಗಿ ನೆನೆಸ್ಕೋಬೇಕು, ಮತ್ತೆ ಉದ್ದಿನ ಬೇಳೆನ ಸಪರೇಟ್ ಆಗಿ ಒಂದು ಬಟ್ಲಲ್ಲಿ ನೆನೆಸ್ಕೋಬೇಕು. ರಾಗಿನ ನಾವು ಒಂದ್ 3-4 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಆಮೇಲೆ ನೆನೆಸ್ಕೋಬೇಕು. ನಾವು ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ ಮಧ್ಯಾಹ್ನನೇ ರಾಗಿನ ನೆನೆಸ್ಬಿಟ್ಟು ನೈಟ್ ರುಬ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉರಿರುತ್ತೆ. ದೋಸೆ ಮತ್ತೆ ಇಡ್ಲಿ ಎರಡೂನು ತುಂಬಾ ಚೆನ್ನಾಗಿ ಬರುತ್ತೆ. ರಾಗಿನ ನೆನೆಸಿ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಡ್ಲಿ ಮತ್ತೆ ದೋಸೆ ಮಾಡ್ಕೊಂಡ್ರೆ, ನಾನಿಲ್ಲಿ ಒಂದು 3-4 ಸರಿ ತೊಳೆದು ನೆನೆಸಿಟ್ಕೊತಾ ಇದ್ದೀನಿ ರಾಗಿನ. ಇದ್ರ ಜೊತೆಗೆ ಉದ್ದಿನ ಬೇಳೆ 1 ಕಪ್ ತಗೊಂಡಿದ್ದೀನಿ. 4 ಕಪ್ ರಾಗಿಗೆ 1 ಕಪ್ ಅಷ್ಟು ಉದ್ದಿನ ಬೇಳೆ ಸಾಕಾಗುತ್ತೆ. ನಾವು ಬೇಕು ಅಂದ್ರೆ ಇದಕ್ಕೆ ಮೆಂತೆ ಮತ್ತೆ ಒಂದ್ ಸ್ವಲ್ಪ ಜೀರಿಗೆನೂ ಸಹ ನೆನೆಸ್ಕೋಬಹುದು. ನೆನೆಸಿಟ್ಟಿರೋ ರಾಗಿನ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ರಾಗಿನ ಹಾಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಫಸ್ಟ್ ರಾಗಿ ರುಬ್ಕೊಂಡಿದ್ದಾದ್ಮೇಲೆ ನಾವು ಉದ್ದಿನ ಬೇಳೆ ಹಾಕಿ ರುಬ್ಕೊಂಡು, ನಾನು ನೈಟ್ ಇಲ್ಲಿ ಉದ್ದಿನ ಬೇಳೆನ ಮತ್ತೆ ರಾಗಿನ ರುಬ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ಬೆಳಗ್ಗೆನೂ ಸಹ ಹಿಟ್ಟು ರೆಡಿ ಆದ್ಮೇಲೆ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾನು ರಾಗಿನೇ ಸಪ್ರೇಟ್ ಆಗಿ ರುಬ್ಕೊಂಡು ಉದ್ದಿನ ಬೇಳೆನೆ ಸಪ್ರೇಟ್ ಆಗಿ ರುಬ್ಕೊಂಡಿದ್ದೀನಿ. ರಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ನುಣ್ಣಕ್ಕಾಗಕ್ಕೆ, ಉದ್ದಿನ ಬೇಳೆ ಬೇಗ ನುಣ್ಣಕ್ಕಾಗ್ಬಿಡುತ್ತೆ. ಅದಕ್ಕೆ ನಾವು ಎರಡನ್ನೂ ಸಪ್ರೇಟ್ ಆಗಿ ರುಬ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಊರಿದೆ. ನಾನು ಯಾವುದೇ ರೀತಿ ಸೋಡಾ ಕೂಡ ಬಳಸಿಲ್ಲ. ಸೋಡಾ ಬೇಕು ಅಂದ್ರೆ ನೀವು ಹಾಕೋಬಹುದು, ಸೋಡಾ ಅಗತ್ಯ ಇರಲ್ಲ. ತುಂಬಾ ಚೆನ್ನಾಗಿ ಊರಿರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ, ಮತ್ತೆ ಇಡ್ಲಿನೂ ನಾವು ಸಾಫ್ಟ್ ಆಗಿ ಮಾಡ್ಕೋಬಹುದು ಈ ಹಿಟ್ಟಿಂದ. ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ಹೆಂಚು ಕಾದಿರೋ ಹೆಂಚಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಮಾಡ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ರಾಗಿ ದೋಸೆ ಜೊತೆಗೆ ನಾವು ಟೊಮೆಟೊ ಚಟ್ನಿ ಆದ್ರೂ ಮಾಡ್ಕೋಬಹುದು, ಕಡಲೆ ಬೀಜ ಚಟ್ನಿ, ಕೊಬ್ಬರಿ ಚಟ್ನಿ ಆದ್ರೂ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಬೆಳಗ್ಗೆ ಹೊತ್ತು ಹೆಲ್ತಿಯಾಗಿ ಆರೋಗ್ಯಕರವಾಗಿ ನಾವು ಯಾವಾಗ್ಲೂ ಅಕ್ಕಿ ಹಿಟ್ಟಿಂದ ದೋಸೆ ಮಾಡಬಹುದು, ರಾಗಿ ಹಿಟ್ಟಿಂದ ದೋಸೆ ಮಾಡ್ಕೋಬಹುದು. ನಾವು ಅಕ್ಕಿ ಹಿಟ್ಟಿಂದ ಯಾವ ರೀತಿ ದೋಸೆ ಬರುತ್ತೋ ಅದೇ ರೀತಿ ನಾವು ರಾಗಿ ದೋಸೆನ ಸಾಫ್ಟ್ ಆಗಿ ಮಾಡ್ಕೋಬಹುದು. ಈ ರೀತಿ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಯಾವುದೇ ರೀತಿ ಸೋಡಾನು ಸಹ ಬೇಕಾಗಲ್ಲ. ದೋಸೆನ ಹಾಕೊಂಡಿದ್ದಾದ್ಮೇಲೆ ಬೇಕು ಅಂದ್ರೆ ಸುತ್ತಲೂ ಎಣ್ಣೆ ಹಾಕೊಂಡು ನಾವು 2 ಸೈಡು ಮೀಡಿಯಂ ಉರಿಲಿ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಂಡ್ರೆ ರಾಗಿ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ನಾನು ಸಿಂಪಲ್ ಆಗಿ ಇವತ್ತು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ದೋಸೆ. ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ಒಣಮೆಣಸಿನಕಾಯಿ, ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರ್ಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ, ಒಂದ್ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಸ್ವಲ್ಪ ಹುಣಸೆ ಎಣ್ಣೆ ಹಾಕೊಂಡು ರುಬ್ಕೊಂಡ್ರೆ ಕಡಲೆ ಬೀಜ ಚಟ್ನಿ ರೆಡಿ ಆಗುತ್ತೆ. ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿ ರೆಡಿ. ಈ ರೀತಿ ಕಡಲೆ ಬೀಜ ಚಟ್ನಿ ಜೊತೆ ಯಾರು ತಿನ್ಬೋದು. ಮತ್ತೆ ನಾವು ಟೊಮೆಟೊ ಚಟ್ನಿ ಮಾಡ್ಕೊಂಡ್ರೆ ರಾಗಿ ದೋಸೆಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದೇ ದೋಸೆ ಹಿಟ್ಟಿಂದ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ಇಡ್ಲಿನೂ ಸಹ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಮಾಡ್ಕೋಬೇಕಾದ್ರೂ ಸಹ ಯಾವುದೇ ರೀತಿ ಸೋಡಾನ ಬಳಸಿಲ್ಲ, ಹಾಗೇನೆ ಇಡ್ಲಿನೂ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಪ್ಲೇಟ್ಗೆ ಒಂಚೂರು ಎಣ್ಣೆ ಸವರ್ಬಿಟ್ಟು ನಾನು ಹಿಟ್ಟನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಾವು ಅಕ್ಕಿ ಇಡ್ಲಿನ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ರಾಗಿ ಇಡ್ಲಿನೂ ಸಹ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಇದ್ರ ಜೊತೆಗೆ ನಾವು ಸಾಂಬಾರ್ ಆದ್ರೂ ಮಾಡ್ಕೋಬಹುದು, ಚಟ್ನಿ ಆದ್ರೂ ಮಾಡ್ಕೋಬಹುದು. ಈ ರೀತಿ ನಾವು ವಾರಕ್ಕೊಂದ್ಸರಿ ಆದ್ರೂ ಸಹ ಆರೋಗ್ಯಕರವಾದ ರಾಗಿ ಹಿಟ್ಟಿಂದ ದೋಸೆ, ಇಡ್ಲಿ ಮಾಡ್ಕೋಬಹುದು. ನೋಡಿ, ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.